ಸುಶೀಲಕ್ಕಗ ಫೋನ್ ಮಾಡಿ ಮಾತಾಡೋಣ. ಇಷ್ಟೆಲ್ಲ ಆಗೈತಿ, ನಾನು ಏನು ಮಾತಾಡಿಲ್ಲ. ನಾನು ಮದುವೆ ಮಾಡಿಸ್ದೇಕಿ ಮಾತಾಡೋಣ. ಹಲೋ ಹಲೋ, ನಾನು ಗೌರಕ್ಕ. ನಂಬರ್ ಸೇವ್ ಐತೆ ತಗವ ಗೌರಕ್ಕ. ಹೇಳು. ಅಲ್ಲವೇ ಏನು ಹೇಳೋದು, ಏನು ವಿಷಯ ಗೊತ್ತಾಯ್ತು. ಕಮಲಕ್ಕ ಇದ್ರ ನನಗೆ ನೀನ ಮಾಡಿಸಿದಿ ಮದುವೆ ಅಂತೇಳಿ ಬೇಯಕತ್ತಿದ್ಲು. ಅಲ್ಲ, ನನಗೆ ವಿಚಾರನೇ ಗೊತ್ತಿರಲಿಲ್ಲಲ್ಲ ಮದುವೆ ಮುಂಚೆ. ನೀನೂ ಹೇಳಿಲ್ಲಲ್ಲ. ಈಗ ಮದುವೆ ಮುಚ್ಚಿಟ್ಟು ಮಾಡಿ ಈಗ ಹುಡುಗಿ ಜೀವನ ಹಾಳಲ್ಲನ. ಇಲ್ಲಿ ಬಿಡಯ್ಯವ ಗೌರಿ, ಏನು ಮಾಡಲಿ? ಹೇಳಿದ್ರೆ ಯಾರು ಹೆಣ್ಣು ಕೊಡ್ತಾರೆ ಹೇಳಿ? ಅದಕ್ಕೆ ಹೇಳಿಲ್ಲ. ಈಗ ಹಾಳಾಗುತ್ತೇನೋ ಅನ್ನೋಕ್ಕೇನು ಹಾಳಾಗಿ ಹೋಯ್ತು. ಏನು ಮಾತಾಡಕತ್ತೆ? ಏನತ್ತ? ಹಿಂಗೆಲ್ಲ ಆಗಿದ್ದಕ್ಕೆ ನನ್ನ ಮಗ ಈಗ ಬಂದ ದವಾಖಾನಿಂದ ಆ ಹುಡುಗಿ ಮತ್ತೆ ಇವ್ರು ಹಿಂಗೆ ಮಾಡ್ಕೊಂತಾರೆ ಐತಿ. ಬೇಡ, ನಾನು ಡಿವೋರ್ಸ್ ಕೊಡ್ತೀನಂತೇಳಿ ಅವ್ರ ಮನೆಗೆ ಹೋಗ್ಬಿಟ್ಲು. ಅಯ್ಯೋ, ಇಷ್ಟೆಲ್ಲ ಆಯ್ತಾ? ಅಯ್ಯಯ್ಯ, ಎಷ್ಟೊತ್ತಾಕಿ ಅಲ್ಲಿಂದ ಬಂದು? ತಗಲೆ ಅಂತ ತಾಸು ಮೇಲೆ. ಈಗೇನು ಹೋಗ್ಯಾಳನ ಅವ್ರ ಮನೆಗೆ? ಹೌದಾ, ನಾನು ಹಂಗಾರ ಹೋಗಿ ಮಾತಾಡ್ತೀನಿರಿ. ಅಲ್ಲ ಸುಶೀಲಕ್ಕ, ಹಿಂಗತೆ ಆದರೆ ಹೆಂಗ ಸುಶೀಲಕ್ಕ? ಆ ಹುಡುಗಿ ಜೀವನ ಹಾಳಾಗುತ್ತಲ್ಲ. ನಾ ಏನು ಮಾಡಲಿ ಗೌರಿ ಹೇಳು? ನನ್ನ ಮಗ್ಗ ಹೇಳಿ ಆಯ್ತು, ಎಲ್ಲ ಆಯ್ತು. ಅವನೇನು ಮಾತಾಡವಲ್ಲ. ನೀ ಏನು ಮಾಡಲೇವ? ಸರಿ ಸರಿ ತಡಿ ಹಂಗಾರ, ನಂಗೆ ಕಮಲಕ್ಕನವ್ರ ಮನೆಗೆ ಹೋಗ್ತೀನಿ ಈಗಲೇ. ನಾನೆಂಥ ದಗ್ದ ಮಾಡಿಬಿಟ್ನಿ. ಮುಂಚೆನೇ ವಿಚಾರಿಸ್ಬೇಕಿತ್ತು. ನಾನು ಒಂದು ಹುಡುಗಿ ಜೀವನನ ಹಾಳು ಮಾಡಿಬಿಟ್ನಲ್ಲ ಯವ್ವ. ಆ ಕರ್ಮ ಬಿಡ್ತೈತೆ ನನ್ನ ಮಗಳಿಗೆ ಬಂದು ತಟ್ಟತ್ತ. ಯವ್ವ ಏನು ಮಾಡಲಿ? ಕಮಲಕ್ಕನವ್ರ ಮನೆಗೆ ಹೋಗ್ತೀನಿ ಈಗಲೇ. ರೀ, ಮಗಳಂತೂ ಬರಲಿಲ್ಲ. ನಾವು ಅವ್ರ ಮನೆಗೆ ಹೋಗಿ ನೋಡ್ಕೊಂಬರಂಬರ್ರಿ. ಹೋಗೋಣ. ಈಗ ಇವತ್ತು ಅಳಿಯಂದ್ರು ಬಂದಿರ್ತಾರ, ಮತ್ತೆ ಸುಮ್ಮನೆ ಹೋಗಿ ನಾವು ಮಾತಾಡೋದು ಅಷ್ಟು ಸರಿ ಅಲ್ಲ ಅನ್ಸುತ್ತಾ? ಏನು ಸರಿ ಅಲ್ಲ? ನೀವೇನು ಮಾತಾಡಕತ್ತೀರಿ? ಅಲ್ಲಿ ಅನ್ಭವಿಸ್ತಿರೋದು ನಮ್ಮ ಮಗಳು. ಏನು ಮಾತಾಡ್ತೀರಿ ನೀವು? ತಲೆ ಬಿಡ, ಏನಿಲ್ಲ ನಿಮಗೆ. ಯವ್ವ, ಅಯ್ಯ ಮಗಳ ಬಾವ. ಯವ್ವ, ಯಾಕವ ಮಗಳಾಗತ್ತೆ? ಏನಾತ? ಮತ್ತೆ ಏನಂದ್ರನವ? ನನಗೆ ಕ್ಷಮಿಸ್ಬಿಡ್ಯವ, ಕ್ಷಮಿಸ್ಬಿಡ್ಯಪ್ಪ. ಮಗಳ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತೈತಿ. ನೀವು ಮದುವೆ ಮಾಡಿದ್ರಿ, ಅದ್ರ ನನ್ನ ಗಂಡಗೆ ನಾನಂದ್ರೆ ಇಷ್ಟ ಇಲ್ಲ. ನಾನು ಏನು ಮಾಡಲಿ? ಅದಕ್ಕೆ ನಾನು ಅವ್ರಿಗೆ ಡಿವೋರ್ಸ್ ಕೊಡ್ತೀನಂತ ಹೇಳಿ ಬಿಟ್ಟು ಬಂದ್ಬಿಟ್ಟೆ. ಏನವ ಹೇಳಕತ್ತಿ? ಡಿವೋರ್ಸ್ ಕೊಡ್ತೀನಂತೇಳಿ ಬಂದೆ? ಸುಮ್ಮನಿರ್ರಿ ಸಾಕು. ಬೇಸ ಹೇಳಾಳ ನನ್ನ ಮಗಳು. ತಾಯಿಯಾಗಿ ನಾನು ಹೇಳ್ಬಾರ್ದು, ಆದ್ರೆ ಇದನ್ನ ನಾನು ಹೇಳೋಣ ಅನ್ಕೊಂಡಿದ್ದೆ. ಒಲ್ಲದ ಗಂಡನ ಕೂಡ ಹೆಂಗ್ರಿ ಸಂಸಾರ ಮಾಡ್ಬೇಕು ನನ್ನ ಮಗಳು? ನನ್ನ ಮಗಳೇ ನಮಗೆ ಬಾರಲ್ಲ. ಅಕ್ಕ, ನೀನು ಒಳ್ಳೆ ಡಿಸಿಷನ್ ತಗೊಂಡಿ ಅಕ್ಕ. ಸುಮ್ಮನೆ ಇರು. ನೀನು ಅಂದ್ರೆ ಇಷ್ಟ ಇಲ್ಲ ಅನ್ನೋರ ಮಧ್ಯೆ ಮತ್ತು ನೀನು ಯಾಕೆ ಇರ್ತಿ? ನೀನು ಬೇಸ್ ಮಾಡಿ, ನೀನೇನು ಯೋಚನೆ ಮಾಡ್ಬೇಡಕ್ಕ. ಅಳ್ಬೇಡ, ನೀನು ಸುಮ್ಮನಿರು. ಬರೋದೇನ ಬಂದೆ, ಆದರೆ ಈಗ ಯೋಚನೆ ಮಾಡಕತ್ತೀನಿ. ಬರೀ ನಾನು ನಂದು ಯೋಚನೆ ಮಾಡಿದ್ನಿ. ನನ್ನ ತಂಗಿ ಮದುವೆ ಮಾಡ್ಕೊಳಕ್ಕೆ ಅದಾಳ. ಗಂಡನ ಬಿಟ್ಟೈಕಂದ್ರೆ ನನ್ನ ತಂಗಿನ ಯಾರು ಮದುವೆ ಮಾಡ್ಕೊಂತಾರೆ ಹೇಳು? ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡವ. ನಿನ್ನ ಗಂಡ ಹಿಂಗದನಂತಂದ್ಮ್ಯಾಗ ನೀನು ಹೆಂಗೆ ಏನು ಮಾಡೋಕ್ಕಾಗುತ್ತೆ ಹೇಳು? ನೀನೇನು ಚಿಂತೆ ಮಾಡಬೇಡ. ನಾವು ಆಕೆಗೆ ಒಳ್ಳೆ ಕಡೆ ಹುಡುಕಿ ಸಂಬಂಧ ಮದುವೆ ಮಾಡ್ತೀವಿ. ಹೌದೇ ಅಕ್ಕ? ನೀನು ನನ್ನ ಚಿಂತೆ ಮಾಡಬೇಡ. ಅಲ್ಲ, ನೀನು ಗಂಡನ ಬಿಟ್ರೆ ನನಗೇನು ಸಂಬಂಧ ಆಗುತ್ತಾ? ಅಷ್ಟಕ್ಕೂ ಹಂಗನಂದ್ರೆ ಅವಾಗ ಮಾತಾಡ್ತೀನಿ ಹೇಳ ನಾನು. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಿನ್ನ ಬಗ್ಗೆನೂ ಯೋಚನೆ ಮಾಡು. ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದ ಆ ಥರ ನಿನ್ನ ಜೀವನ. ಹಂಗಲ್ಲವ, ನಿನಗಿನ್ನ ಪ್ರಪಂಚ ಗೊತ್ತಿಲ್ಲ. ನೀನು ಕಾಲೇಜಿಗೆ ಹೋಗಿ ಬರೋಕ್ಕೆ ಓದೋಕ್ಕೆ ಯಾವ್ದನ ಹಳ್ಳ್ಯಾಗ ಅದ್ರಾಗ ಗಂಡನ ಬಿಟ್ಟು ಬಂದು ಮನೆಗೆ ಅದಾಳಂದ್ರೆ ಅಕ್ಕನ ಹಿಂಗದಾಳ ತಂಗಿ ಮತ್ತು ಇನ್ನು ಹೆಂಗಿರ್ತಾಳ ಅಂತ ಮಾತುಗಳು ಬರ್ತಾವೆ. ನಿನಗೆ ಗೊತ್ತಿಲ್ಲವ. ಇರಲಿ, ಹಂಗಂತೇಳಿ ನೀನು ಅನ್ಭವಿಸ್ಬೇಕನ? ಅಲ್ಲ, ನಿನ್ನ ಜೀವನಕ್ಕೂ ನನ್ನ ಜೀವನಕ್ಕೂ ಸಂಬಂಧ ಹೆಂಗಾಗುತ್ತೆ ಹೇಳು? ನೀನು ಉಂಡ್ರೆ ನಾನು ಉಂಡಂಗಾಗುತ್ತಾ? ಹಂಗಂದ್ಮ್ಯಾಗ ನಿನ್ನ ಜೀವನ ಸರಿ ಇಲ್ಲ ಅಂದ್ಮ್ಯಾಗ ನಾನು ಹಂಗೆ ಗಂಡನ ಬಿಟ್ಟು ಬರ್ತೀನಂತ ಹೆಂಗೆ ಹೇಳೋಕ್ಕಾಗುತ್ತಾ? ಗಂಡ ಸರಿ ಇದ್ರಲ್ಲ ನೀನು ಇರ್ತಿ ಅಕ್ಕ. ಅದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡಕ್ಕ. ನೀನು ಸುಮ್ಮನಿರು. ನೀನು ಬಂದ ಸರಿ ಮಾಡಿ ಸುಮ್ಮನಿರು ನೀನು. ಬಾ, ಉಂಡೇನಿಲ್ಲ ಅಲ್ಲಿಂದ ಬಂದು ಬಾ, ಊಟ ಮಾಡು. ಕಮಲಕ್ಕ, ನನ್ನ ಕ್ಷಮಿಸಿಬಿಡವ ಕಮಲಕ್ಕ. ಇದೆಲ್ಲ ಆಗಿದ್ದು ನನ್ನಿಂದನ. ನಾನು ಆಕೆ ಭಯಮ್ಮ ಅಂತೇಳಿ ಸುಶೀಲಕ್ಕ ಫೋನ್ ಹಚ್ಚಿದಾಗ ಹಿಂಗೆ ಆತಂದ್ಲು, ಅದಕ್ಕೆ ಬಂದೆ. ನನ್ನ ಕ್ಷಮಿಸಿಬಿಡು ಕಮಲಕ್ಕ. ಇರ್ಲಿ ಬಿಡು ಗೌರಿ, ನೀನೇನು ಬೇಕಂತ ಮಾಡ್ಯ? ಹಣೆ ಬರಕ್ಕೆ ಯಾರು ಹೊಣೆ ಹೇಳು? ಎಲ್ಲ ದೇವ್ರು ಬರೆದು ಕಳಿಸಿರೋದು ಹಣೆ ಬರ. ಯಾರು ಏನು ಮಾಡೋಕ್ಕಾಗತ್ತೆ ಹೇಳು? ಅಲ್ಲ,
ಆದ್ರೆ ನಂದ ತಪ್ಪಲ್ಲ ಕಮಲಕ್ಕ. ನಾನು ಸ್ವಲ್ಪ ವಿಚಾರಿಸ್ಬೇಕಿತ್ತು. ನಾನು ಕ್ಷಮಿಸ್ಬಿಡವ, ಕ್ಷಮಿಸ್ಬಿಡು. ನೀನು ನನ್ನ ಕ್ಷಮಿಸ್ಬಿಡು ಸರಸ್ವತಿ. ನೀವ್ಯಾಕೆ ಕ್ಷಮೆ ಕೇಳ್ತೀರಿ ಚಿಕ್ಕಮ್ಮರ? ನಿಮ್ದೇನು ತಪ್ಪತ್ತಿದ್ರಾಗ? ನೀವೇನೋ ಒಳ್ಳೇದಾಗ್ಲಿ ಅಂತ ಮಾಡೀರಿ, ಎಲ್ಲ ನನ್ನನೆ ಬರಾರಿ. ಅತ್ತೇರ ಅಯ್ಯ ಅಳಿಯಂದ್ರ ಬಾಪ ಬಾ. ಅಲ್ಲಪ್ಪ ವಿಜಯ, ನೀನು ಹಿಂಗೆ ಮಾಡೋದು ಸರಿಯೇನಪ್ಪ? ನಮ್ಮ ಮಕ್ಕಳ ಜೀವನ ಹಾಳು ಮಾಡಿಬಿಟ್ಟಲ್ಲಪ್ಪ ನೀನು. ಹಾಂ, ಮದುವೆಗಿನ ಮುಂಚೆ ಒಂದು ಮಾತನ್ನು ನನ್ನ ತಕ್ಕನೇ ಹೇಳಿದ್ರ ನಾನು ಈ ಮದುವೆ ಆಗಕ್ಕೆ ಬಿಡ್ತಿದ್ದಿಲ್ಲಲ್ಲಪ್ಪ ಯಪ್ಪ. ಇವಾಗ ನನ್ನಿಂದನೇ ಒಂದು ಹುಡುಗಿ ಜೀವನ ಹಾಳಾದಂಗೆ ಆಯ್ತು. ಸರಸ್ವತಿ, ನಾನು ಭಾಳ ದೊಡ್ಡ ತಪ್ಪು ಮಾಡಿದೆ, ನನ್ನ ಕ್ಷಮಿಸ್ಬಿಡು. ನಿನ್ನ ಹತ್ರ ಹೆಂಗೆ ಕ್ಷಮೆ ಕೇಳ್ಬೇಕಂತ ಗೊತ್ತಾಗೋಲ್ತು. ನಾನು ಆಕ್ಸಿಡೆಂಟಾಗಿ ಆಸ್ಪತ್ರೆಗಿದ್ದಾಗ ಅಪ್ಪ ಮತ್ತು ಪ್ರೀತಿ ಎಲ್ಲ ಹೇಳಿದರು. ಮನೆಗೆ ಬಂದ್ಮ್ಯಾಗ ಅವನೇ ಹೇಳಿದ್ಲು, ಅಲ್ಲ ನಾನು ನಿನ್ನ ಯಾವತ್ತೂ ಇಷ್ಟಪಟ್ಟಿಲ್ಲ ಮದುವೆ ಆದ್ಮ್ಯಾಗಿಂದ, ನಿನ್ನ ಕೂಡ ಚೆಂದಾಗಿನೂ ಇದ್ದಿಲ್ಲ. ಆದ್ರೂ ನೀನು ನನಗೆ ಆಕ್ಸಿಡೆಂಟ್ ಆಗೈತೆ ಅಂತೇಳಿ ನನಗೋಸ್ಕರ ವ್ರತ ಎಲ್ಲ ಮಾಡಿದ್ದಿ, ಏನೆಲ್ಲ ಮಾಡಿದ್ದಿ. ಆದರೆ ನಾನು ಪ್ರೀತಿಸಿದ ಹುಡುಗಿ ನನ್ನ ನೋಡೋಕ್ಕೆ ಸಮಿತಿಗೆ ಬಂದಿಲ್ಲ. ಒಂದು ಹ್ಯೂಮ್ಯಾನಿಟಿ ಪರ್ಪಸ್ಗಾದರೂ ನೋಡೋಕ್ಕೆ ಬರಬೇಕಿತ್ತು, ಅದಕ್ಕೂ ಬಂದಿಲ್ಲ. ನನಗೆ ಆವಾಗಲೇ ಅರ್ಥ ಆಯ್ತು, ನಮ್ಮನ್ನು ಯಾರು ಪ್ರೀತಿಸ್ತಾರ ನಾವು ಅವ್ರನ್ನ ಪ್ರೀತಿಸ್ಬೇಕು, ನಾವು ಯಾರಿಂದ ಹೋಗ್ತೀವಿ ಅದು ಪ್ರೀತಿ ಅಲ್ಲ ಅಂತಂದು. ಅದು ಬರೀ ಅಟ್ರಾಕ್ಷನ್ ಅಂತ ನನಗೆ ಅವಾಗ ತಿಳಿತಿ. ನನ್ನ ತಪ್ಪಾದ ಸರಸ್ವತಿ, ಬಾ ಮನೆಗೆ ಹೋಗೋಣ. ಏನಪ್ಪ ನಿಜ ಹೇಳಕತ್ತಿ? ನನ್ನ ಮಗಳ ಮ್ಯಾಗ ನಿನಗೆ ಪ್ರೀತಿ ಬಂತ? ಹೌದ್ರಿ ಅತ್ತೀರ, ನಾನು ಎಂಥ ತಪ್ಪು ಮಾಡಿದೆ ಅಂತೇಳಿ ನನಗೆ ಅರ್ಥ ಆಗೈತೆ ರೀ. ಅದಕ್ಕೆ ನಾನು ಹೆಂಡ್ತಿಂಗೆ ಕರ್ಕೊಂಡು ಹೋಗ್ಬೇಕಂತ ಬಂದೀನಿ ರೀ. ರೀ, ನೀವು ಕರೆ ಹೇಳಕತ್ತೀರಿ ಅಥವಾ ಏನು ಕನಿಕರ ತೋರ್ಸಕತ್ತೀರ? ಇಲ್ಲ ಇಲ್ಲ, ಕನಿಕರನೂ ಇಲ್ಲ, ಏನಿಲ್ಲ. ನನಗೆ ಅರ್ಥ ಆಗೈತಿ ನಾನು ಮಾಡಿದ ತಪ್ಪು ಏನಂತೇಳಿ, ಅದಕ್ಕೆ ಬಂದೀನಿ. ಹಂಗಂದ್ರೆ ನನ್ನ ಮ್ಯಾಗ ನಿಜವಾಗ್ಲೂ ನಿಮಗೆ ಪ್ರೀತಿ ಬಂದು ಕರ್ಕೊಂಡು ಹೋಗಕ್ಕೆ ಬಂದಿರಿ? ನನಗೆ ಎಷ್ಟು ಖುಷಿ ಆಗಕತ್ತೈತೆ ರೀ. ಹೌದು, ಒಂದು ಹೆಣ್ಣಿನ ನೋವು ನನಗೆ ಅರ್ಥ ಆಗುತ್ತೆ. ನನಗೂ ಒಬ್ಬಕ್ಕೆ ಅಕ್ಕಾದ, ನಾನು ಭಾಳ ತಪ್ಪು ಮಾಡಿಬಿಟ್ಟೆ. ಇನ್ಮೇಲೆ ಹಂಗಾಗಿನೂ ಆಗಂಗಿಲ್ಲ. ನಾವಿಬ್ಬರು ಖುಷಿಯಾಗಿರೋಣ. ನಮ್ಮ ಮಗು ಹೇಳಾರ್ದಂಗೆ ಬಂದೀನಿ, ನಿನ್ನ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡ್ತೀನಿ ಅಕ್ಕಿಗೆ. ಬಾ ಅಮ್ಮ. ಯಪ್ಪ ವಿಜಯ್, ಎಷ್ಟು ಖುಷಿ ಆಗತ್ತೈತೆ ಗೊತ್ತಾ ನನಗಂತ. ನನ್ನ ತಲೆ ಮ್ಯಾಗ ಎಂಥ ನಾನು ತಪ್ಪು ಮಾಡ್ಬಿಟ್ನಲ್ಲ ಅಂತ ಎಷ್ಟು ದುಃಖ ಆಗತ್ತೈತೆ. ಈಗ ಖುಷಿ ಆಗತ್ತೈತೆ ನೋಡು. ಹ್ಞೂ ರೀ ಭಾವರ, ನನಗಂತೂ ಭಾಳ ಬೇಜಾರಾಗಿತ್ತು ನೋಡ್ರಿ ನಿಮ್ಮ ಮ್ಯಾಗ. ಇವಾಗ ಎಷ್ಟು ಖುಷಿ ಆಗತ್ತೈತೆ ನನಗೂ. ಎಲ್ಲರೂ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ. ನಾನು ದೊಡ್ಡ ತಪ್ಪು ಮಾಡಿದ್ನಿ, ಆದ್ರೆ ಇನ್ಮೇಲೆ ತಪ್ಪು ಆಗಂಗಿಲ್ಲ. ನನ್ನ ಹೆಂಡ್ತಿ ನಾನು ಚೆಂದಾಗಿ ನೋಡ್ಕೊಂತೀನಿ, ನೀವೇನೂ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಯವ್ವ, ಎಷ್ಟು ಖುಷಿ ಆಗಕತ್ತೈತಂದ್ರೆ ಸಮುದ್ರದ ಅಲೆ ಬಂದು ಪ್ರವಾಹ ಬಂದು ನಿಂತಂಗೆ ಆಗೈತೆ ನೋಡಿ. ಭಾಳ ಖುಷಿ ಆತಪ್ಪ. ಹಿಂಗ ಇರು. ಎಲ್ರಿಗೂ ನಮಸ್ಕಾರ. ಈ ಕತೆ ಇಲ್ಲಿಗೆ ಮುಗಿತೈತ್ರಿ. ಸರಸ್ವತಿ ಜೀವನನೂ ಚೆನ್ನಾಗಾತು. ಇನ್ನೇನು ಇಲ್ರಿ ಇದ್ರಾಗ ಕತೆಯಾಗಿದ್ದಿದ್ದು. ನಾಳೆಯಿಂದ ಹೊಸ ಕತೆ ಬರ್ತೈತಿ, ಜೀವನ ಚಕ್ರ ಅಂತೇಳಿ. ಆ ಕತೆ ಭಾಳ ಚಂದ ಇರ್ತೈತಿ. ನೋಡ್ರಿ, ಸಪೋರ್ಟ್ ಮಾಡಿರಿ ದಯವಿಟ್ಟು. ಯಾರ್ಯಾರು ನೋಡ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್.